ಹಾಯ್ ಹಲೋ ಇಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 ಮಂತ್ ಆಯಿತು. ಇದು ಪಾರ್ಟ್ 1 ಹಾಕಿ ಪಾರ್ಟ್ 2 ಬರ್ತಾ ಇದೆ. ಇದು ತುಂಬ ದಿನ ಆಯಿತು, ಸಾರಿ ಫಾರ್ ದ ಡಿಲೇ. ಇದು ಮತ್ತೆ ಮಾಲಿಕಲ್ ತಿರುಪತಿಯ ಒಂದು ಸೆಕೆಂಡ್ ಭಾಗ. ಇದು ತುಂಬ ಅದ್ಭುತವಾದಂಥ ಕ್ಷೇತ್ರ. ನೀವು ನೋಡಿದರೆ ಪಾರ್ಟ್ 1ನಲ್ಲಿ ತುಂಬ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಪಾರ್ಟ್ 2 ಏನೇನಿದೆ ಅದನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್, ನೋಡಿ ಎಲ್ಲರೂ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಭಾಳ ತುಂಬ ಉದ್ದ 12 ನಿಮಿಷ ಮೇಲಿದೆ ವಿಡಿಯೋ, ದಯವಿಟ್ಟು ಪೂರ್ತಿ ನೋಡಿ. ಇದು ಮಾಲಿಕಲ್ ತಿರುಪತಿಲಿ ನಾವು ಆಗಲೇ ದರ್ಶನ ಬೆಟ್ಟದ ಮೇಲೆ ಹೋಗಿ ಶ್ರೀ ವೆಂಕಟೇಶ್ವರ ನಮ್ಮ ಶ್ರೀನಿವಾಸನ ದರ್ಶನ ಮಾಡಿದ್ವಿ. ಇದು ಕೆಳಗಡೆ ಇರುವಂಥ ಒಂದು ಕಲ್ಯಾಣಿ, ಕೆಳಗಡೆ ವರದರ ಸ್ವಾಮಿ ಇದ್ದಾರಲ್ಲ, ಅದು ಪಕ್ಕದಲ್ಲೇ ಇರುವಂಥ ಒಂದು ಕಲ್ಯಾಣಿ. ಈ ಕಲ್ಯಾಣಿ ಹತ್ರ ಒಂದು ವಿಶೇಷವಾದಂಥ ಒಂದು ವೆಂಕಟೇಶ್ವರ ಶಿಲ್ಪದ ವೈಭವದ ಒಂದು ಸುಂದರವಾದ ಒಂದು ಕೆತ್ತನೆ ಮಾಡಿದ್ದಾರೆ. ಏನಂದರೆ ವಿಶೇಷತೆ ಅಂದರೆ ನಿಮಗೆ ಒಡೆ ಎಂಟ್ರಿ ಟಿಕೆಟ್ಗೆ 10 ರೂಪಾಯಿ ತಗೊಳ್ತಾರೆ. ಇದರ ಒಳಗೆ ವಿಶೇಷತೆ ಏನಿದೆ ಅಂದರೆ ಶ್ರೀನಿವಾಸ ಕಲ್ಯಾಣನ ಸಂಪೂರ್ಣ ಚಿತ್ರಣವಾದವನ್ನು ಕೆತ್ತಿದ್ದಾರೆ. ಅಂದರೆ ಒಂದು ಬೊಂಬೆ ಆಕಾರದಲ್ಲಿ, ಒಂದು ಶಿಲೆ ಆಕಾರದಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ಆರ್ಟ್ ಫಾರ್ಮ್ನ ಡಿಸೈನ್ ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ನೀವು ಪಿಕ್ಚರ್ ನೋಡಿದ್ದೀರಾ, ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀನಿವಾಸ ಕಲ್ಯಾಣ ಪಿಕ್ಚರ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಹೇಗೆ ಆಯಿತು ಶ್ರೀನಿವಾಸನ ಕಲ್ಯಾಣ, ಹೇಗಾಯಿತು, ಅವರು ಹೇಗೆ ತಿರುಪತಿಯಲ್ಲಿ ಕಲ್ಲಾಗಿ ನಿಂತರು, ಸ್ವಾಮಿ ಹೇಗೆ ಕಲ್ಲಾಗಿ ನಿಂತರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಒಂದು ರೂಪ ಮಾಡಿದ್ದಾರೆ. ಮಹಾ ಋಷಿಗಳೆಲ್ಲ ಒಂದು ತಪಸ್ಸು ಮಾಡ್ತಾ ಇರ್ತಾರೆ, ಭೃಗು ಮಹರ್ಷಿಗಳೆಲ್ಲ ತಪಸ್ಸು ಮಾಡ್ತಾ ಇರಬೇಕಾದ್ರೆ ತುಂಬ ಹವಸ್ ಲಾಸ್ಟಲ್ಲಿ ಯಾರಿಗೆ ತರ್ಪ ಕೊಡಬೇಕು ಇದನ್ನು ಅಂತ ತೀರ್ಮಾನ ಆದಾಗ ಭೃಗು ಮಹರ್ಷಿಗಳು ನಾನು ದೇವತೆಗಳನ್ನ ಕೇಳ್ಕೊಂಬರ್ತೀನಿ ಅಂತ ಬ್ರಹ್ಮನ ಹತ್ರ ಬರ್ತಾರೆ. ಬ್ರಹ್ಮನ ಹತ್ರ ಬಂದಾಗ ಬ್ರಹ್ಮ ಕೂಡ ಅವನು ಒಂದು ನೃತ್ಯದಲ್ಲಿ ನಾಟ್ಯದಲ್ಲಿ ಮಗ್ನನಾಗಿರ್ತಾರೆ. ಕೋಪಗೊಂಡು ಶಾಪ ಕೊಟ್ಟು ನಿಮಗೆ ಭೂಲೋಕದಲ್ಲಿ ನಿನಗೆ ಪೂಜೆ ಇಲ್ಲ ಅಂತ ಶಾಪ ಕೊಟ್ಟು ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ ಶಿವ ಸಿಗ್ತಾರೆ. ಶಿವನ ಹತ್ರ ಹೋದಾಗ ಶಿವ ಕೂಡ ಹಾಗೆ ನಡೀತಾ ಇರುತ್ತೆ. ಶಿವ ಕೂಡ ಭೃಗು ಮಹರ್ಷಿಗಳ ಕಡೆಗೆ ಗಮನ ಕೊಡೋದಿಲ್ಲ. ಅದರಲ್ಲೂ ಕೋಪಗೊಂಡು ಏನು ಮಾಡ್ತಾರೆ, ನಿನಗೆ ಭೂಮಿಯಲ್ಲಿ ಕಲ್ಲು ಆಕಾರದಲ್ಲಿ ಶಿಲೆಯಲ್ಲಿ ಎಲ್ಲಿ ನಿನಗೆ ಪೂಜೆ ನಡೀಲಿ ನಿನ್ನ ಅಂತ ಒಂದು ಶಾಪ ಕೊಟ್ಬಿಡ್ತಾರೆ. ಇದಾದ ನಂತರ ವಿಷ್ಣು ಹತ್ರ ಬರ್ತಾರೆ. ವಿಷ್ಣುವೂ ಅಷ್ಟೇ, ವಿಷ್ಣು ಮತ್ತು ಲಕ್ಷ್ಮಿ ಕೂಡ ತುಂಬ ಅವರ ಒಂದು ಇದರಲ್ಲಿ ಮಗ್ನರಾಗಿರ್ತಾರೆ. ಕೋಪಗೊಂಡು ಏನು ಮಾಡ್ತಾರೆ ಭೃಗು ಮಹರ್ಷಿಗಳು ವಿಷ್ಣುವಿನ ತನ್ನ ಕಾಲಿನಿಂದ ವಿಷ್ಣುವಿನ ಎದೆನ ಒದ್ದು ಬಿಡ್ತಾರೆ. ಆವಾಗ ವಿಷ್ಣು ಇಡೀ ಪ್ರಪಂಚ ಒಂಥರ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಆವಾಗ ಏನು ಮಾಡ್ತಾರೆ, ವಿಷ್ಣು ಎದ್ದು ಕ್ಷಮೆ ಕೋರಿ ಭೃಗು ಮಹರ್ಷಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ಕಾಲಲ್ಲಿ ಅವ್ರಿಗೆ 3 ಕಣ್ಣಿರುತ್ತೆ. ಕಾಲಿನಲ್ಲಿ ಕೊನೆಯಲ್ಲಿ ಅವ್ರಿಗೆ ಆ ಒಂದು ಅದೊಂದು ದುರಹಂಕಾರ ಇರುತ್ತೆ. ಅಹಂಕಾರವನ್ನು ಮುರಿಬೇಕು ಅಂತ ಹೇಳಿ ಆ ಕಣ್ಣನ್ನು ಕಿತ್ತಾಕಿದಾಗ ಭೃಗು ಮಹರ್ಷಿಗಳು ರಿಯಲೈಸ್ ಆಗುತ್ತೆ. ಆವಾಗ ಕ್ಷಮೆ ಕೇಳ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಲಕ್ಷ್ಮಿಗೆ ಏನಾಗುತ್ತೆ, ಕೋಪಗೊಂಡು ನನ್ನ ಸ್ವಾಮಿ ನಾನಿರುವಂಥ ಜಾಗ, ಆ ಎದೆಯ ಭಾಗದಲ್ಲಿರುವಂಥ ನಾನು ಲಕ್ಷ್ಮಿ ಜಾಗದಲ್ಲಿ ಒದ್ದಾಗ ಕೋಪಗೊಂಡು ಆಕೆ ಬಂದು ಭೂಲೋಕದಲ್ಲಿ ತಪಸ್ಸು ಮಾಡೋಕ್ಕೆ ಶುರುವಾಗ್ತಾನೆ. ಅವಳನ್ನ ಹುಡುಕೊಂಡು ಬಂದಂಥ ಶ್ರೀನಿವಾಸ ಭೂಲೋಕಕ್ಕೆ ಬಂದಾಗ ಮಾನವನಾಗ್ತಾನೆ. ಅವನ ದೈವ ಸ್ವರೂಪನಾದರೂ ಕೂಡ ಮಾನವನಾಗಿ ಬಂದಾಗ ಕೆಳಗಡೆ ಬಂದಾಗ ಭೂವರ ಸ್ವಾಮಿಗನ ಕೇಳಬೇಕು ತಗೊಂಡು ಆ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರಕ್ಕೆ ಬಂದ ಅವ್ರಿಗೆ ತುಂಬ ಹಸುವಾಗಿರುತ್ತೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಅವರೊಂದು ಮಲಗಿದ್ದಾಗ ಏನಾಗುತ್ತೆ, ಹುತ್ತ ಒಂದು ಬೆಳ್ಕೊಳ್ಳುತ್ತೆ. ಅಲ್ಲಿನ ಇದು ಹಾವಿನ ನಾಗರಾಜ ಏನಿದೆ ಅವನು ಪೂರ್ತಿ ಹುತ್ತನಾಗಿ ಬೆಳ್ಕೊಂಡು ಅವ್ರಿಗೆ ಒಂದು ರಕ್ಷಣೆಯಾಗಿ ವಿಷ್ಣುವನ್ನ ಅಲ್ಲಿ ನೆರಳಾಗಿ ವಿಷ್ಣು ಇರ್ತಾರೆ. ತುಂಬ ಹಸುವಾಗ್ತಾ ಇರುತ್ತೆ. ಆವಾಗ ಏನು ಮಾಡೋದು ಅಂತ ಗೊತ್ತಾದಾಗ ಕಾಮಧೇನು ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಕಾಮಧೇನು ಎಲ್ಲ ಲಕ್ಷ್ಮಿ ಎಲ್ಲ ಏನು ಮಾಡ್ತಾರೆ, ಇವರೆಲ್ಲ ಕಾಮಧೇನು ಒಂದನ್ನು ಭೂಲೋಕಕ್ಕೆ ಕಳಿಸ್ತಾರೆ. ಅದನ್ನು ನೀನು ಹೋಗಿ ಆ ವಿಷ್ಣುವಿನ ಹಸುವನ್ನು ನೀಗಿಸಲಿ ಅಂತ ಏನು ಮಾಡ್ತಾರೆ, ಅಲ್ಲಿರುವಂಥ ಒಂದು ರಾಜನಿಗೆ ಯಾರೋ ಒಬ್ಬರು ಬಂದು ಇದು ಕಾಮಧೇನು ಹಸು ತುಂಬ ಚೆನ್ನಾಗಿದೆ, ನೋಡಿ ತಗೊಳ್ಳಿ ಅಂತ ಹೇಳಿ ಇದು ಮಾಡಿದಾಗ ಆಯಿತು, ಇದು ನಮ್ಮ ರಾಜ್ಯದಲ್ಲಿ ಇರಲಿ ಅಂತ ಹೇಳಿ ರಾಜ್ಯದಲ್ಲಿ ಅದನ್ನು ಗೋಶಾಲೆಯಲ್ಲಿ ಅದನ್ನು ನೋಡ್ಕೋತಾ ಇರ್ತಾರೆ. ಇಲ್ಲಿ ಒಂದು ಅಚ್ಚರಿ ಏನು ನಡೆಯುತ್ತೆ, ದಿನ ವಿಷ್ಣು ಆ ಒಂದು ಹುತ್ತದ ಒಳಗೆ ಮಲಗಿದ್ದಿರ್ತಲ್ಲ, ಹಸಿವಿಂದ ಮಲಗಿದ್ದಾಗ ಆ ಒಂದು ಕಾರಣಕ್ಕೋಸ್ಕರನೇ ಈ ಕಾಮಧೇನು ಭೂಲೋಕಕ್ಕೆ ಬಂದಿರುತ್ತೆ. ಅದೇನು ಮಾಡ್ತಾ ಇರುತ್ತೆ, ದಿನ ಏನು ಮಾಡ್ತಾರೆ, ಹಾಲು ಕರಿಯೋಕ್ಕೆ ಹೋದಾಗ ಹಾಲು ಕೊಡ್ತಾ ಇರಲ್ಲ, ಅದನ್ನು ಮೇಯಿಸ್ಕೊಂಡು ಹೋಗಬೇಕು ಅಂತ ಹೋಗ್ತಾ ಇರೋಕ್ಕೆ ಎಲ್ಲ ಹೋದಾಗ ಅದು ಮಾತ್ರ ಬಂದು ಪ್ರತ್ಯೇಕವಾಗಿ ಬಂದು ಆ ವಿಷ್ಣು ಆ ಹುತ್ತ ಇರುತ್ತಲ್ಲ, ಆ ಹುತ್ತದ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಆ ಹಾಲು ಜಿನುಗಿದಾಗ ವಿಷ್ಣು ಆ ಹಾಲನ್ನು ಕುಡಿದು ಹೊಟ್ಟೆ ಹಸಿವನ್ನು ನೀಗಿಸ್ಕೊಂಡು ತೃಪ್ತನಾಗ್ತಾನೆ. ಇದು ಪ್ರತಿದಿನ ನಡೀತಾ ಇರುತ್ತೆ. ಇದೇನಾಗುತ್ತೆ, ಇದು ಪ್ರತಿದಿನ ನಡೀತಾನೆ ಇರೋದ್ರಿಂದ ಆ ಹಾಲು ಸಾಕ್ತಾ ಇರ್ತಾನೆ, ಅದು ಹಸುವಿನ ಸಾಕ್ತಾ ಇರ್ತಾನಲ್ಲ, ಅವ್ನು ಗೋಶಾಲೆ ಇಟ್ಕೊಂಡಿರ್ತಾನಲ್ಲ, ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇದೇನಿದು, ನಾನು ಪ್ರತಿ ಎಲ್ಲ ಹಸುಗಳು ಹಾಲು ಕೊಡುತ್ತೆ, ಈ ಹಾಲು ಮಾತ್ರ ಯಾಕೆ ಕೊಡೋದಿಲ್ಲ ಅಂದಾಗ ಗೊತ್ತಾದಾಗ ಬಂದು ಕೊಡಲಿನಿಂದ
ರಾಜರಿಗೆ ಇದು ಮಾಡ್ತಾರೆ. ಒಂದು ಕೊಡಲಿಯಿಂದ ಹೊಡಿಬೇಕಾದ್ರೆ ಏನಾಗುತ್ತೆ, ಹೊತ್ತು ಕೊಡಿಬೇಕಾದ್ರೆ ವಿಷ್ಣು ಮೇಲಿದ್ದಾಗ ವಿಷ್ಣುವಿನ ಒಂದು ತಲೆಗೆ ಬಿದ್ದುಬಿಡುತ್ತೆ. ರಾಜನಿಗೆ ಗೊತ್ತಾದಾಗ ರಾಜ ಬಂದು ಅದನ್ನು ಕೆಲಸ ಗೊತ್ತಾಗ್ಬಿಡುತ್ತೆ. ಆ ರಾಜನಿಗೆ ಶಾಪ ಕೊಟ್ಟು ನೀನು ಪಿಶಾಚಿಯಾಗುವಂಥ ಒಂದು ಶಾಪ ಕೊಟ್ಬಿಡ್ತಾರೆ. ಇದಾದ ಮೇಲೆ ಶ್ರೀನಿವಾಸ ಕಲ್ಯಾಣ ಅಲ್ಲೇ ಹತ್ತಿರದಲ್ಲಿ ಕಾಡಿನಲ್ಲಿ ಇದ್ದಂಥ ಬಕುಳ ಮಾತೆಗೆ ಶ್ರೀನಿವಾಸ ತನ್ನ ಮಗ ಅಂತ ಅವ್ರಿಗೆ ಮಗ ಅಲ್ಲದೇ ಇದ್ದರು ಅದೊಂದು ಕಥೆ ಇದೆ, ಅದನ್ನು ಮುಂದೆ ಹೇಳ್ತೇನೆ. ಬಕುಳಾದೇವಿಗೆ ತನ್ನ ಮಗನ ಅರಿವಾಗಿ ಮಗನನ್ನು ಕರ್ಕೊಂಡು ಬರ್ತಾರೆ. ಮಗನನ್ನು ಕರ್ಕೊಂಡು ಬಂದು ಶ್ರೀನಿವಾಸ ತನ್ನ ಮಗನಾಗಿ ಆ ದೇವರ ಸಂಕಲ್ಪದಿಂದ ಬಕುಳಾದೇವಿ ಸಾಕು ಮಗನಾಗಿರ್ತಾನೆ ಶ್ರೀನಿವಾಸ. ಅವನ್ನ ಬಂದು ಕರ್ಕೊಂಡು ಬಂದು ಅವನ ನೋಡ್ಕೊಳ್ಳೋದಕ್ಕೆ ಅವನ್ನ ಇದು ಮಾಡ್ತಾರೆ. ಅವನಿಗೆ ಮದುವೆ ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ಇತ್ತ ಕಡೆ ಪದ್ಮಾವತಿ ಅವನು ರಾಜನ ಒಂದು ಇದಾಗಬೇಕಾದ್ರೆ ಭೂಮಿಯಲ್ಲಿ ಸಿಕ್ಕಂಥ ಒಂದು ದೇವಿನೇ ಪದ್ಮಾವತಿ. ಈ ಪದ್ಮಾವತಿ ಯಾರೂ ಅಲ್ಲ, ನೀವು ಶ್ರೀರಾಮನ ಅವತಾರದಲ್ಲಿ ಕಂಡಂಥ ಸೀತೆ. ರಾವಣ ಎದ್ದು ಕರ್ಕೊಂಡು ಹೋಗಿರ್ತಾನೆ ಗೊತ್ತಾ, ರಾವಣ 14 ವರ್ಷ ಸೀತೆ ಯಾರನ್ನ ಕರ್ಕೊಂಡು ಹೋಗಿರ್ತಾನೆ, ಅದೇ ಈ ಪದ್ಮಾವತಿ. ಈ ಜನ್ಮದಲ್ಲಿ ಪದ್ಮಾವತಿಯಾಗಿ ಹುಟ್ಟಿರ್ತಾಳೆ. ಇದು ಶ್ರೀನಿವಾಸನಿಗೋಸ್ಕರನೇ ಹುಟ್ಟಿದಂಥ ಒಂದು ಜನ್ಮ. ಆಕೆಗೆ ಒಂದು ದಿನ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋದಾಗ ಶ್ರೀನಿವಾಸ ಏನು ಮಾಡ್ತಾನೆ, ಕಾಡಲ್ಲಿ ಸಿಕ್ಕಿ ಇಬ್ರಿಗೊಬ್ರಿಗೂ ಪರಿಚಯ ಆಗಿ ಮದುವೆ ಮಾಡ್ಕೋಬೇಕು ಅಂತ ಒಂದು ತೀರ್ಮಾನ ಆಗುತ್ತೆ. ಆದರೆ ತಾಯಿ ಒಪ್ಪೋದಿಲ್ಲ, ರಾಣಿ ಪದ್ಮಾವತಿ ತಾಯಿ ಒಪ್ಪಲ್ಲ, ಅದು ತಂದೆ ಒಪ್ತಾರೆ. ಆಗ ಹೇಗೋ ಮಾಡಿ ಮನೆಯ ಗುರುಗಳು ಹಿರಿಗಳಾದಂಥ ಮಹರ್ಷಿಗಳು ಬಂದು, ಇಲ್ಲ ಇದು ದೈವ ಸಂಕಲ್ಪ, ಪದ್ಮಾವತಿ ಹುಟ್ಟಿದ್ದೆ ಶ್ರೀನಿವಾಸನಿಗೋಸ್ಕರ, ಶ್ರೀನಿವಾಸ ಹುಟ್ಟಿದ್ದೆ ಪದ್ಮಾವತಿಗೋಸ್ಕರ, ಇದು ಆಗಲೇಬೇಕು ಅಂತ ಹೇಳಿ ಒಪ್ಪಿಸಿದಾಗ ಶ್ರೀನಿವಾಸನ ಕಲ್ಯಾಣ ನಡೆಯುತ್ತೆ. ಆದರೆ ಶ್ರೀನಿವಾಸ ಮಹಾರಾಜನ ಮಗಳನ್ನ ಮದುವೆ ಮಾಡ್ಕೋತಾ ಇದ್ದಾನೆ. ಕೈಯಲ್ಲಿ ಒಂದು ಪೈಸಾ ದುಡ್ಡಿಲ್ಲ, ಕಾಸಿಲ್ಲ. ಏನು ಮಾಡೋದು? ಶ್ರೀನಿವಾಸ ಒಂದು ಪ್ಲಾನ್ ಏನು ಮಾಡ್ತಾನೆ, ಅವನು ಕುಬೇರನ ಹತ್ರ ಹೋಗ್ತಾನೆ. ಕುಬೇರನ ಹತ್ರ ಹೋಗಿ ಸಾಲ ಪಡಿತಾನೆ, ಒಂದು ಮುಷ್ಟಿಯಷ್ಟು ಸಾಲ. ಅದನ್ನೇ ಈಗಲೂ ಹೇಳ್ತಾರೆ, ಶ್ರೀನಿವಾಸ ಈಗಲೂ ಆ ಸಾಲ ಬಡ್ಡಿನ ಕಟ್ತಾ ಇದ್ದಾನೆ ಅಂತ. ಯಾಕೆ ಅಷ್ಟೊಂದು ದುಡ್ಡು ಲಕ್ಷ್ಮಿ ಸೇರುತ್ತೆ ಅಲ್ಲಿ ಅಂದರೆ, ಈಗಲೂ ಅವನು ದಿನ ಬಂದು ಕುಬೇರನಿಗೆ ಬಡ್ಡಿ ಸ್ವರೂಪದಲ್ಲಿ ದುಡ್ಡು ಕೊಡ್ತಾ ಇದ್ದಾನೆ ಅಂತ, ಆ ದುಡ್ಡು ತೊಗೊಂಡೋದಕ್ಕೆ. ಸೊ ಕುಬೇರನ ಹತ್ರ ಬಂದು ಒಂದು ಹಿಡಿ ಅಷ್ಟು ಚಿನ್ನ ತೊಗೋತಾನೆ. ಮದುವೆ ಆಗಬೇಕಲ್ಲ ಪದ್ಮಾವತಿನ, ಅದಕ್ಕೆ ದುಡ್ಡು ಬೇಕಲ್ಲ ಮದುವೆಗೆ. ಸೊ ಆ ಕಾರಣಕ್ಕಾಗಿ ಮದುವೆ ಆಗೋದಕ್ಕೋಸ್ಕರ ತಗೊಳ್ತಾನೆ. ಆ ಸಾಲನ ಈಗಲೂ ತೀರಿಸ್ತಾ ಇದ್ದಾನೆ ಅನ್ನೋ ಒಂದು ಪ್ರತೀತಿ ಇದೆ. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಗೊತ್ತಿಲ್ಲ. ಬಟ್ ಇದು ಕಥೆ ಇದೆ ಅಲ್ಲಿ. ನಂತರ ಶ್ರೀನಿವಾಸನ ಕಲ್ಯಾಣ ನಡೆಯುತ್ತೆ. ಎಷ್ಟು ಅದ್ಭುತವಾಗಿದೆ ಅಲ್ಲ, ನಿಜವಾಗ್ಲೂ. ನಮಗೆ ಇದನ್ನು ಈ ಸಿನಿಮಾ ಯಾರ್ಯಾರು ನೋಡಿದ್ದೀರಾ ನಿಜವಾಗಿ ನೋಡಬೇಕು. ನಿಜವಾಗಿ ನಮಗೆ ಆ ಶ್ರೀನಿವಾಸನ ಕಲ್ಯಾಣ ಆದಷ್ಟು ನೋಡಿದಷ್ಟೇ ಖುಷಿ ಆಗುತ್ತೆ. ಹಾಗೆ ನನಗೆ ಈ ಮೂರ್ತಿಗಳು ನೋಡಿದಾಗಲೂ ಹಾಗೆ ಅನಿಸ್ತು. ಎಷ್ಟು ನೀಟಾಗಿ, ಎಷ್ಟು ಅಚ್ಚುಕಟ್ಟಾಗಿ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಈ ಕಲ್ಯಾಣ ಎಲ್ಲ ಆದಮೇಲೆ ನಡೀತಾ ಇರುತ್ತೆ, ಪದ್ಮಾವತಿ ಜೊತೆ ಕಲ್ಯಾಣ ನಡೆಯುತ್ತೆ. ಅಷ್ಟು ಮಧ್ಯದಲ್ಲಿ ಎಷ್ಟು ಆಗುತ್ತಾ ಇದ್ದಂಗಾಗುತ್ತೆ. ಇರ್ತಾರಲ್ಲ ನಾರದ ಮಹರ್ಷಿಗಳು, ಇವರು ಭಾಳ ಕಿತಾಪತಿ ಕೆಲಸ, ಯಾವಾಗಲೂ ಕಿತಾಪತಿ ನಾರದ ಅಂತಲೇ ಕರೀತಾರಲ್ಲ. ಹಾಗೆ ಬಂದು ಲಕ್ಷ್ಮಿ ತಪಸ್ಸು ಮಾಡ್ತಾ ಕೂತಿದ್ದಾಗ ಲಕ್ಷ್ಮಿ ಹತ್ರ ಬಂದು ಕೇಳ್ತಾರೆ, ನೋಡು ನೀನು ಇಲ್ಲಿ ಆರಾಮಾಗಿ ನೀನು ತಪಸ್ಸು ಮಾಡ್ತಾ ಕೂತಿದ್ದೆ ಶ್ರೀನಿವಾಸನಿಗೋಸ್ಕರ, ಅವನ್ನೆಲ್ಲ ಮರೆತು ಅವನು ಪದ್ಮಾವತಿನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಲಕ್ಷ್ಮಿಗೆ ಹೇಳ್ತಾನೆ. ಲಕ್ಷ್ಮಿ ಬಂದು ಕೇಳ್ತಾಳೆ, ಅಯ್ಯೋ ಹೀಗಾಗೋಯ್ತಲ್ಲ, ಏನು ಮಾಡಲಿ ನಾನು, ಹೀಗಾಯ್ತಲ್ಲ ಏನು ಅಂತ ಹೇಳಕ್ಕೆ ಬಂದಾಗ, ಈ ಕಡೆ ಪದ್ಮಾವತಿ, ಈ ಕಡೆ ಲಕ್ಷ್ಮಿ, ಶ್ರೀನಿವಾಸನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಆ ಕಾರಣಕ್ಕೋಸ್ಕರ ಅವನು ಇಬ್ಬರ ಜಗಳದಲ್ಲಿ ಯಾರು ನಾನು ಇದಕ್ಕೆ ಇದಕ್ಕಾಗೋದಿಲ್ಲ, ಇದು ನನ್ನ ವಿಧಿ ಸಂಕಲ್ಪ, ಇದು ನನ್ನ ಇದು ಅಂತ ಹೇಳಿಬಿಟ್ಟು ಆತ ಹೋಗಿ ಕಲ್ಲಾಗ್ಬಿಡ್ತಾನೆ. ಆ ಕಲ್ಲೇ ಅದೇ ಜಾಗನೇ ತಿರುಪತಿ. ಈಗ ನಾವು ಯಾವ ಹೋಗ್ತೀವಿ, ತಿರುಮಲ ತಿರುಪತಿ ಹೋಗ್ತೀವಿ, ಕೆಳಗೆ ತಿರುಪತಿ ಮೇಲೆ ತಿರುಮಲ. ಆ ತಿರುಮಲದಲ್ಲೇ ನೆಲೆಸಿರುವಂಥ ಈ ಶ್ರೀನಿವಾಸ, ಈ ಕಡೆ ಪದ್ಮಾವತಿ, ಈ ಕಡೆ ಲಕ್ಷ್ಮಿ, ಇಬ್ಬರು ಅವರು ಕೂಡ ಅವರೊಂದೊಂದು ಜಾಗದಲ್ಲಿ ಆಲಮೇಲೆ ಮಂಗಾಪುರ ಮತ್ತು ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಪದ್ಮಾವತಿ, ಇಬ್ಬರು ಅವರು ಕೂಡ ಕಲ್ಲಾಗ್ತಾರೆ. ಈಗಲೂ ಸತತವಾಗಿ ಆ ಶ್ರೀನಿವಾಸನಿಗೆ ತಿರುಪತಿಯಲ್ಲಿ ನಿತ್ಯ ಪೂಜೆ ನಡೆಯುತ್ತೆ. ಲಕ್ಷಾಂತರ ಜನ ದರ್ಶನ ಮಾಡ್ತಾರೆ. ಇದೊಂದು ಶ್ರೀನಿವಾಸ ಕಲ್ಯಾಣ ಕಥೆ. ಅವನು ಕಲ್ಲು ಹೇಗಾದ, ಅವನ ಕಲ್ಯಾಣ ಹೇಗಾಯಿತು, ಇದು ಕಲ್ಲಾಗಕ್ಕೆ ಕಾರಣ ಏನು, ಇದು ಒಂದು ಸಂಕ್ಷಿಪ್ತವಾದ ಒಂದು ಕತೆ. ಚಿಕ್ಕದಾಗಿ ಹೇಳಿದ್ದೀನಿ, ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇದು ಒಂದು ಹಾಲ ಹೇಗೆ ನಡೀತು, ಹೇಗೆ ಅದರ ಬಗ್ಗೆ ಒಂದು ಚಿತ್ರಣ ಮಾಡಿದ್ದಾರೆ, ಕೆತ್ತಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಏನೇನು ಬಂತು, ಅದರ ಮಧ್ಯದಲ್ಲಿ ವಿಷ ಬಂತು, ನಂತರ ಅಮೃತ ಬಂತು, ನಂತರ ಏನೇನು ಬಂತು, ಕಾಮಧೇನು ಬಂತು, ಇದನ್ನೆಲ್ಲ ಒಂದು ಚಿತ್ರಣ ಮಾಡಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕೆತ್ತನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮಾಲಿಕಲ್ ತಿರುಪತಿಗೆ ನೀವೇನಾದ್ರು ಬಂದರೆ
ಬಂದು ಇಲ್ಲಿ ನೋಡಿ. ನಿಮಗೆ ನಿಜವಾಗ್ಲೂ ಆ ಒಂದು ಕಲೆಕಾರರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಅದ್ರ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಯಿತು ನೋಡೋಕ್ಕೆ. ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಖಂಡಿತವಾಗಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೂ ಶೇರ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿರುವಂಥ ಒಂದು ಜಾಗ. ನೀವು ಫಸ್ಟ್ ಭಾಗ ನೋಡಿದ್ದೀರ ಅನಿಸುತ್ತೆ, ನಾವು ಬೆಟ್ಟೆಲ್ಲ ತೋರಿಸಿದ್ವಿ ನಿಮಗೆ. ಇದು ಪಾರ್ಟ್ 2 ತುಂಬ ಲೇಟ್ ಆಯಿತು, 1 ಮಂತ್ ಆಗೋಯ್ತು ಗ್ಯಾಪಲ್ಲಿ. ಮಧ್ಯದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು, ವಿಡಿಯೋ ಇತ್ತು, ಬಟ್ ಆದರೆ ಅದನ್ನು ಎಡಿಟ್ ಮಾಡೋದಕ್ಕೆ ನಿಮಗೆ ಅದನ್ನು ಮುಂದೆ ನಿಮಗೆ ಪ್ರಸ್ತುತಪಡಿಸೋದಕ್ಕೆ ನಮಗೆ ಆಗಿರಲಿಲ್ಲ. ಆದ ಕಾರಣ ಈ ವಿಡಿಯೋ ನಿಮಗೆ ಇವತ್ತು ನಿಮ್ಮ ಮುಂದೆ ಇದೆ. ನೋಡಿ, ಆನಂದಿಸಿ ಅನ್ನೋದೇ ನಮ್ಮ ಆಸೆ. ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಕಲರಿಂಗು ಅದು ನಿಜವಾಗ್ಲೂ ಪ್ರತಿಯೊಂದು ಮ್ಯಾನರಿಸಮು, ಪ್ರತಿಯೊಂದು ಫೇಸ್ಗಳು ಎಷ್ಟು ಡಿಫ್ರೆಂಟ್ ಆಗಿದೆ. ಅಷ್ಟು ಕಲ್ಪನೆ ಮಾಡಿ ಅದನ್ನು ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ಕಷ್ಟ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬರೀ 10 ರೂಪಾಯಿ ಟಿಕೆಟು. ನಿಮಗೆ ಈ ಕಡೆಯಿಂದ ಲೆಫ್ಟಿಂದ ಒಂದು ಎಂಟ್ರಿ ಕೊಟ್ಟು ರೈಟಿಂದ ನೀವು ವಾಪಸ್ ಬರ್ಬೋದು. ನಂತರ ಬಂದ ತಕ್ಷಣ ಈಚೆ ಒಂದು ವೆಂಕಟೇಶ್ವರ, ಪದ್ಮಾವತಿ ಮತ್ತು ಲಕ್ಷ್ಮಿಯ ಒಂದು ದೊಡ್ಡ ವಿಗ್ರಹ ಕೂಡ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್. ನಿಜವಾಗ್ಲೂ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳಬಹುದು, ಅಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಇದೆ ನೋಡಿ, ಎಲ್ಲ ದೇವತೆಗಳು ಏನೇನಾಯಿತು ಅದ್ರ ಸಂಕ್ಷಿಪ್ತ ವಿವರಣೆ ಕೂಡ ಕೊಟ್ಟಿದ್ದಾರೆ. ಯಾವಾಗ ಏನೇನಾಯಿತು, ಕ್ರಮೇಣವಾಗಿ ಏನೇನು ನಡೀತು ಅದರ ಬಗ್ಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸ್ಮಾಲ್ ಒಂದು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡಿ, ಕ್ಷೀರಸಾಗರ ಮಂಥನ ಅದರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ ಕೊಟ್ಟಿದ್ದಾರೆ, ಏನಾಯಿತು ಅನ್ನೋದಕ್ಕೆ. ಅಷ್ಟು ಚೆನ್ನಾಗಿದೆ. ಇಲ್ಲೂ ನೋಡಿ, ಪದ್ಮಾವತಿ, ಶ್ರೀನಿವಾಸ, ವೆಂಕಟೇಶ್ವರ, ಗೋವಿಂದ, ಏನು ಬೇಕಾದ್ರೂ ಕರೀಬೋದು ಆತನ್ನು. ಲಕ್ಷ್ಮಿ ನೋಡಿ ಕಾಣಿಸ್ತಾ ಇದ್ದಾರೆ. ನಂತರ ವೆಂಕಟೇಶ್ವರ, ಅದನ್ನು ಅವನು ಹೇಗೆ ಸಂಪೂರ್ಣವಾಗಿ ಅವನು ವಿಜೃಂಭಣೆಯಿಂದ ನಿಂತಿದ್ದಾರೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಅಲ್ಲ? ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಾನು ಇದೇ ಥರ ಮತ್ತೊಂದು ಅದ್ಭುತವಾದಂಥ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.